ಆನೇಕಲ್ ತಾಲೂಕಿನಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಆಗಿದೆ. ನೋಡಿ, ಬಹಳ ದೊಡ್ಡ ದುರಂತವೇ ಆಗಿದೆ ಅಂತ ಅನಿಸ್ತಾ ಇದೆ. ಆನೇಕಲ್ ತಾಲೂಕಿನಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಆಗಿದೆ. ದುರಂತದಲ್ಲಿ ಇಬ್ಬರು ಸಾವನ್ನಪ್ಪಿದರೆ 16ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಗಾಯಗಳಾಗಿದೆ. ಕಟ್ಟಡದ ಅವಶೇಷಗಳಲ್ಲಿ ಹಲವು ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ಇದೆ. ಬ್ಯಾಡ್ರಹಳ್ಳಿಯಲ್ಲಿರುವಂತಹ ಸೆಂಟ್ ಅಗ್ನೇಸ್ ಶಾಲೆಯಲ್ಲಿ ಈ ದುರ್ಘಟನೆ ನಡೆದಿದೆ. 2ನೇ ಮಹಡಿಯ ಸೆಂಟ್ರಿಂಗ್ಗೆ ಕಾಂಕ್ರೀಟ್ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಕಟ್ಟಡ ಕುಸಿತ ಆಗಿದೆ. ಗಾಯಗೊಂಡಿರುವಂತಹ ಕಾರ್ಮಿಕರು ಎಲ್ಲರೂ ಕೋಲ್ಕತ್ತಾ ಮೂಲದವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗಂಭೀರ ಗಾಯಗೊಂಡ ಇವರು ಬೆಂಗಳೂರಿನ ಆಸ್ಪತ್ರೆಗೆ ರವಾನೆಯಾಗಿದ್ದಾರೆ. ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಈಗ ಅವಶೇಷ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಆಗಿರುವಂತಹ ಒಂದು ಘಟನೆ ಇದು. 16ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಗಾಯ ಆಗಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಲ್ಲ, ಎರಡು ಅಂತಸ್ತಿಂದಿದ್ದು ನೋಡಿ. ಕೆಳಗಡೆ ಎಲ್ಲವೂ ಕೂಡ ಹಾಕಿದ್ರು. ಮೇಲೆ 2ನೇ ಮಹಡಿಗೆ ಸೆಂಟ್ರಿಂಗ್ ಆಗಿತ್ತು. ಅದಕ್ಕೆ ಕಾಂಕ್ರೀಟ್ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಕಟ್ಟಡ ಕುಸಿದಿದೆ. ನೋಡಿ, ಅವೆಲ್ಲ ಗೋಡೆಗಳಿದ್ದಾವೆ, ದೊಡ್ಡ ದೊಡ್ಡ ಕಬ್ಬಿಣದ ಸಲಕರಣೆಗಳಿದ್ದಾವೆ, ಸರಳುಗಳಿದ್ದಾವೆ. ಅದೆಲ್ಲವೂ ಕೂಡ ಮೈಮೇಲೆ ಬಿದ್ದು ಈಗ ಈ ರೀತಿಯಾದಂಥ ಅವಘಡ ಆಗಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಬಟ್ ಈಗ ಈ ಒಂದು ಕಟ್ಟಡ ಯಾರಿಗೆ ಸೇರಿದ್ದು, ಯಾಕೆ ಅವರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿಲ್ಲ, ಏನಾದರೂ ಕಳಪೆ ಗುಣಮಟ್ಟದ ಏನಾದರೂ ಆಗಿತ್ತಾ ಅಲ್ಲಿ, ಅಥವಾ ಅಲ್ಲಿ 2ನೇ ಮಹಡಿಯ ಸೆಂಟ್ರಿಂಗ್ ಏನು ಮಾಡ್ತಾಯಿದ್ರು ಅಲ್ಲಿ ಓವರ್ಲೋಡ್ ಆಗಿತ್ತಾ? ಯಾಕಂದರೆ ವೇಟ್ ಜಾಸ್ತಿ ಆಗಿತ್ತು. ಅಲ್ಲಿ ಕಾಂಕ್ರೀಟ್ ಹಾಕುವಂಥದ್ದು ಇಂತಿಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಇರುತ್ತೆ ಒಂದು ಕಟ್ಟಡಕ್ಕೆ. ಬಟ್ ಈಗ ನರಳಾಡ್ತಾ ಇದ್ದಾರೆ ಪಾಪ ಎಲ್ಲ ಕೋಲ್ಕತ್ತಾ ಮೂಲದವರು. ಎಲ್ಲ ಬಹುತೇಕವಾಗಿ ಕೋಲ್ಕತ್ತಾ, ಉತ್ತರ ಪ್ರದೇಶ, ಆ ಕಡೆಯಿಂದನೇ ಬಿಹಾರ, ಅಲ್ಲಿಂದ ಬಂದಂಥವರೇ ಎಲ್ಲ ಕಟ್ಟಡ ಕಾರ್ಮಿಕರು ಬೆಂಗಳೂರಿನಲ್ಲಿರೋದು ಬಹುತೇಕವಾಗಿ. ಆನೇಕಲ್ನ ಬ್ಯಾಡ್ರಹಳ್ಳಿಯಲ್ಲಿರುವಂತಹ ಸೆಂಟ್ ಅಗ್ನೇಸ್ ಶಾಲೆಯಲ್ಲಿ ನಡೆದಿರುವಂತಹ ಒಂದು ದುರಂತ ಇದು. ಅಂದರೆ ಶಾಲೆ ಕಟ್ಟಡ ಅದು. ಅದರ ಮಾಲೀಕರು ಯಾರು, ಅದರ ಜೊತೆಗೆ ಅವರು ಏನೆಲ್ಲ ಈಗ ಅವ್ರಿಗೆ ಸಹಾಯವನ್ನು ಕೋರ್ತಾ ಇದ್ದಾರೆ, ಇದನ್ನು ಟೆಂಡರ್ ಯಾರು ತೊಗೊಂಡಿದ್ರು, ಇದೆಲ್ಲವೂ ಕೂಡ ಇನ್ನೂ ಗೊತ್ತಾಗಬೇಕಾಗಿದೆ. ಸ್ಥಳಕ್ಕೆ ಪೊಲೀಸರು ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಈಗ ಅವಶೇಷವನ್ನು ತೆರವು ಮಾಡುವಂಥ ಕಾರ್ಯಾಚರಣೆಗಿಳಿದಿದ್ದಾರೆ. ಗಂಭೀರ ಗಾಯಗೊಂಡಂಥ ಇವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಕಟ್ಟಡದ ಅವಶೇಷಗಳಲ್ಲಿ ಹಲವು ಕಾರ್ಮಿಕರು ಇನ್ನೂ ಸಿಲುಕಿರುವಂತಹ ಶಂಕೆ ಇದೆ. 20ಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸವನ್ನು ಮಾಡ್ತಾಯಿದ್ರು. ನಾವು ಆ ಕಡೆ ನೋಡ್ತಾ ಇದ್ದೀವಿ ನೋಡಿ, ಅಲ್ಲಿ ಹೊಸ ಬಿಲ್ಡಿಂಗನ್ನು ಕಟ್ಟಿಸಿದ್ದಾರೆ. ಬಟ್ ಇಲ್ಲಿ ಸೆಂಟ್ರಿಂಗ್ ಆಗಿತ್ತು, 2ನೇ ಮಹಡಿದು, ಅಲ್ಲಿ ಕಾಂಕ್ರೀಟ್ ಹಾಕ್ತಾಯಿದ್ರು. ಅದು ಸ್ವಲ್ಪ ಓವರ್ಲೋಡ್ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಜಾಸ್ತಿ ಭಾರ ಅದರಲ್ಲಿ ತಡ್ಕೊಳ್ಳೋಕ್ಕಾಗದೆ ಕುಸಿದು ಬಿದ್ದುಬಿಟ್ಟಿದೆ. ಹಾಗಾಗಿಯೇ ಅದೆಲ್ಲವೂ ಕೂಡ ಸಿಮೆಂಟ್ ಆಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಹಲಗೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಂಬಗಳಾಗಿರ್ಬೋದು, ಕಾರ್ಮಿಕರ ಮೇಲೆ ಎಲ್ಲ ಬಿದ್ದು ಅಪ್ಪಚ್ಚಾಗಿಬಿಟ್ಟಿದ್ದಾರೆ. ಇಬ್ಬರಂತೂ ಆ ಮೃತದೇಹಗಳನ್ನ ಹೊರಗೆ ತೆಗೆಯೋಕ್ಕಾಗ್ತಾ ಇರಲಿಲ್ಲ. ಕೆಲವೊಬ್ಬರಿಗೆ ಕೈಕಾಲು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ. ಆ ಕಬ್ಬಿಣದ ಸರಳುಗಳು ಮುಖದ ಮೇಲೆ ಚುಚ್ಚಿಬಿಟ್ಟಿದ್ದಾವೆ. ಬಟ್ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ನೋಡ್ಬೇಕೀಗ. ಯಾಕಂದರೆ ಆ ಕಟ್ಟಡ ಮಾಲೀಕರು ಅಥವಾ ಆ ಶಾಲೆಯ ಮಾಲೀಕರ ವಿರುದ್ಧ. ಯಾಕಂದರೆ ಇದು ಸೆಂಟ್ ಅಗ್ನೇಸ್ ಅನ್ನುವಂಥ ಒಂದು ಶಾಲೆ, ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಅವರ ಕಟ್ಟಡ ಇದು. ಸೆಂಟ್ರಿಂಗ್ ಸರಿಯಾಗಿ ಕೊಡೋದ್ರಿಂದ ವೇಟ್ ಸೀಲಿಂಗ್ RCC ಹಾಕ್ಬೇಕಾರೆ ಕೆಳಗಡೆ ಸೆಂಟ್ರಿಂಗು ಸೈಡಾಗಿ ಬಿದ್ದಿರೋದು ಸರ್. ಅಲ್ಲಿ ಒಂದು 20-25 ಜನ ಮೇಲ್ಗಡೆ, ಕೆಳಗಡೆ ಒಂದು ಇಬ್ಬರೇ ಕೆಳಗಡೆ ಅಂತೂ ಯಾರು ಇತ್ತು ಸರ್, ಎಲ್ಲರೂ ಮೇಲ್ಗಡೆ ಇತ್ತು. ಹಾಂ ಸರ್, ಕುಸ್ತಿರೋರಾಗಿ ಓದ್ತಿರೋ ಅಡಿಯಾಗಿಲ್ಲ, ಓದ್ತಿರೋ ಮೇಲೆ ಏಟ್ ಸುಮಾರು ಒಂದು 10-15 ಜನ ಕಾಯಿಸ್ತೀವಿ. ಸೆಂಟ್ರಿಂಗ್ ಹಾಕ್ಬೇಕಾರೆ ಸೆಂಟ್ರಿಂಗ್ ಸರಿಯಾಗಿ ಕೊಡೋದ್ರಿಂದ ವೇಟ್ ಕೆಳಗಡೆ ಸೀಲಿಂಗ್ RCC ಹಾಕ್ಬೇಕಾರೆ ಕೆಳಗಡೆ ಸೆಂಟ್ರಿಂಗು ಸೈಡಾಗಿ ಬಿದ್ದಿರೋದು ಸರ್. ಅಲ್ಲಿ ಒಂದು 20-25 ಜನ ಮೇಲ್ಗಡೆ, ಕೆಳಗಡೆ ಒಂದು ಇಬ್ಬರೇ ಕೆಳಗಡೆ ಅಂತೂ ಯಾರು ಇತ್ತು ಸರ್, ಎಲ್ಲರೂ ಮೇಲ್ಗಡೆ ಇತ್ತು. ಹಾಂ ಸರ್, ಕುಸ್ತಿರೋರಾಗಿ ಓದ್ತಿರೋ ಅಡಿಯಾಗಿಲ್ಲ, ಓದ್ತಿರೋ ಮೇಲೆ
ಏಟ್ ಸುಮಾರು ಒಂದು 10-15 ಜನ ಕಾಯ್ತೀವಿ. ಸೆಂಟ್ರಿಂಗ್ ಹಾಕ್ಬೇಕಾರ ಸೆಂಟ್ರಿಂಗ್ ಸರಿಯಾಗಿ ಕೊಡೋದ್ರಿಲ್ಲ. ಮತ್ತಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ನಿಜಕ್ಕೂ ಒಂದು ಘೋರ ದುರಂತ ಇದು. ಅಲ್ಲ, ಯಾಕೆ ಅಲ್ಲಿ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಲ್ವಾ? ಓವರ್ಲೋಡ್ ಆಗುತ್ತೆ ಅಂತ ಗೊತ್ತಿರಲಿಲ್ವಾ? ಈಗ ಏನೆಲ್ಲ ಕ್ರಮಗಳಾಗ್ತಾ ಇದೆ ಮತ್ತು ಅವಶೇಷಗಳು ಇನ್ನೂ ಸಿಕ್ಕಾಕೊಂಡಿರ್ಬೋದು, ಅಲ್ಲಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಪ್ರಭು, ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬ್ಯಾಡರಹಳ್ಳಿಯ ಸೆಂಟ್ ಆಗ್ನೇಸ್ ಇಂಗ್ಲಿಷ್ ಶಾಲೆ ಅಂದ್ರೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶಾಲೆಯ ಕಾಮಗಾರಿ ಅಂದ್ರೆ ಕಟ್ಟಡ ನಿರ್ಮಾಣ ಹಂತದ ಕಾಮಗಾರಿ ವೇಳೆ ಈ ದುರಂತ ಸಂಭವಿಸಿರ್ತಕ್ಕಂಥದ್ದು. ಸೆಂಟ್ರಿಂಗ್ ಕುಸಿದು ಗಾಯಗೊಂಡಿರ್ತಕ್ಕಂಥ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಈ ಮೃತರ ಕಾರ್ಮಿಕರು ಇಬ್ಬರು ಸಹ ಮೂಲತಃ ಕಲ್ಕತ್ತಾ ಅಂದ್ರೆ ಪಶ್ಚಿಮ ಬಂಗಾಳದ ಮೂಲದವರು ಅಂತೇಳಿ ಹೇಳಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಏನು ಡಿವೈಎಸ್ಪಿ, ಇನ್ಸ್ಪೆಕ್ಟರ್, ಎಸ್ಪಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಸಹ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಕ್ಕಂಥ ಕೆಲಸ ಆಗಿದೆ. ಪರಿಶೀಲನೆ ಆದ ನಂತರದಲ್ಲಿ ಈಗ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಮಾತನಾಡಿ, ಇದು ಕಟ್ಟಡ ನಿರ್ಮಾಣ ಹಂತದ ವೇಳೆ ಏನು ಮುಂಜಾಗ್ರತಾ ಕ್ರಮಗಳನ್ನ ಅಂದ್ರೆ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಇರೋದೇ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸೆಂಟ್ರಿಂಗ್ ಹಾಕುವಾಗ ಕಬ್ಬಿಣದ ರಾಡ್ಗಳನ್ನ, ಸಲಾಕೆಗಳನ್ನ ಅಥವಾ ಮರದ ಸಪೋರ್ಟ್ ಕೊಡಲಾಗುತ್ತೆ. ಅದು ಏನೋ ಸೂಕ್ತ ಪ್ರಮಾಣದಲ್ಲಿ ಸೆಂಟ್ರಿಂಗ್ಗೆ ಹಾಕಿರ್ತಕ್ಕಂತ ಕಬ್ಬಿಣದ ರಾಡುಗಳು ಅಥವಾ ಸಲಾಕೆಗಳು, ಮರದ ತುಂಡುಗಳು ಗಟ್ಟಿ ಇಲ್ಲದ ಕಾರಣ ಈಗ ಸುತ್ತಿರ್ತಕ್ಕಂಥದ್ದು. ಭಾರ ಹೆಚ್ಚಾಗಿ ಸೆಂಟ್ರಿಂಗ್ ಕುಸಿದು ಈ ದುರಂತ ಸಂಭವಿಸಿದೆ. ಏನು ವೆಸ್ಟ್ ಬೆಂಗಾಲ್ ಮೂಲದವರು ಈ ಕಾರ್ಮಿಕರು ಅಂತ ಹೇಳಿ ಹೇಳಾಗ್ತಾ ಇದೆ. ಗಂಭೀರ ಗಾಯಗೊಂಡಂತ ಕಾರ್ಮಿಕರನ್ನ ನಿಮಾನ್ಸ್ಗೆ ಸೇರಿಸಲಾಗಿದೆ. ಕ್ರಿಶ್ಚಿಯನ್ ಕಾಗ್ರಿಗೇಷನ್ ಎಂಬ ಸಂಸ್ಥೆಗೆ ಸೇರಿರ್ತಕ್ಕಂಥದ್ದು ಇದು. ಈ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನ ಪ್ರತಾಪ್ ಬಿಲ್ಡರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ನವರು ಮಾಡ್ತಾ ಇರ್ತಕ್ಕಂಥದ್ದು. ಈ ಪ್ರತಾಪ್ ಬಿಲ್ಡರ್ಸ್ ಕನ್ಸ್ಟ್ರಕ್ಷನ್ ನವರು ಮೂಲತಃ ಹೊಸಪೇಟೆಯವರು ಅಂತ ಹೇಳಿ ಹೇಳಾಗ್ತಾ ಇದೆ. ಕಬ್ಬಿಣದ ಸರಳುಗಳನ್ನ ಸರಿಯಾಗಿ ಸೆಂಟ್ರಿಂಗ್ಗೆ ಆಗದೇ ಇರೋದೇ ಈ ಮೇಲ್ನೋಟಕ್ಕೆ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಹೇಳಾಗ್ತಾ ಇದೆ. ಈ ಸಂಬಂಧ ಪೊಲೀಸರು ಸಹ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಎಸ್ಪಿ ಅವರು ಮಾತನಾಡಿ, ಏನು ಮೇಲ್ನೋಟಕ್ಕೆ ಈ ತರ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ. ಏನು ನಿರ್ಲಕ್ಷ್ಯ ತೋರಿರ್ತಕ್ಕಂತ ಪ್ರತಾಪ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕನ್ಸ್ಟ್ರಕ್ಷನ್ ಏನು ಮಾಡ್ತಾ ಇರ್ತಕ್ಕಂಥ ಕಂಪನಿ ಇದೆ, ಅವ್ರ ಮೇಲೆ ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸತಕ್ಕಂಥ ಕೆಲಸ ಆಗ್ತಾ ಇದೆ. ಏನೋ ಒಂದ್ ಕಡೆ ಬೇಜವಾಬ್ದಾರಿ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದ್ದು, ಪೊಲೀಸರು ಮುಂದಿನ ಕ್ರಮ ಜರುಗಿಸಬೇಕಿದೆ. ಅಂದ್ರೆ ಸುರೇಶ್ ಬಾಬು, ಈಗ ಪಾಪ ಬಿಹಾರ, UP ಆ ಕಡೆಯಿಂದ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಆ ಭಾಗದಿಂದ ಬರುವಂಥವ್ರು ಜಾಸ್ತಿ ಕಾರ್ಮಿಕರು ಬೆಂಗಳೂರಿನಲ್ಲಿ. ಹಾಗಾಗಿ ಪ್ರಾಣಕ್ಕೆ ಬೆಲೆ ಇಲ್ಲ, ಪ್ರಾಣಕ್ಕೆ ಭದ್ರತೆ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಬಾರಿ ಪ್ರೂವ್ ಆಗ್ತಾ ಇದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಗಳಾಗಬೇಕು ಅಂತ ಇದು. ಖಂಡಿತ ಪ್ರಭು, ದೀಪಾವಳಿ ಸಂದರ್ಭದಲ್ಲಿ ಆನೇಕಲ್ ಅತ್ತಿಬೆಲೆ ಪ್ರದೇಶದಲ್ಲೇ ಆಗಿರ್ತಕ್ಕಂಥ ಸಾವು ನೋವಲ್ಲಿ 17ಕ್ಕೂ ಹೆಚ್ಚು ಕಾರ್ಮಿಕರು, ಕಾಲೇಜು ವಿದ್ಯಾರ್ಥಿಗಳು, ಹೊಟ್ಟೆಪಾಡಿಗಾಗಿ ಬಂದವರು, ದಿನಗೂಲಿಗಾಗಿ ಬಂದವರು, ರಜೆಗಳಲ್ಲಿ ದುಡ್ಡು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಬಂದ ಕಾರ್ಮಿಕರು ಸುಟ್ಟು ಕರ್ಕಲಾಗಿರ್ತಕ್ಕಂಥ ಘಟನೆ ಮಾತಿಲ್ಲ. ಆ ದುರಂತಗಳನ್ನೆಲ್ಲ ನಾವು ಮೆಲುಕಾಕಿ ನೋಡಿದಾಗ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಆಗ್ಬೋದು ಅಥವಾ ಏನೋ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳಿರ್ಬೋದು ಇತ್ತ ಗಮನ ಹರಿಸ್ಬೇಕು. ಈಗ ದುರಂತ ಸಂಭವಿಸಿದೆ, ಸಾವು ಆಗಿದೆ, ಸಾವನ್ನ ನಾವು ತಡಿಲಿಕ್ಕಾಗಲ್ಲ. ಆದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನ ತಡಿಬೇಕು ಅಂತಂದ್ರೆ ಕಾರ್ಮಿಕ ಇಲಾಖೆ ಇತ್ತ ಗಮನ ಹರಿಸ್ಬೇಕಿದೆ. ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಡೆವಲಪರ್ಸ್ ಅಥವಾ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಇರ್ತಾರೆ, ಅವರು 100 ಜನ ಕಾರ್ಮಿಕರನ್ನ ಬೇರೆ ಬೇರೆ ಎಲ್ಲಿ ಕಾರ್ಮಿಕರು ಕಡಿಮೆ ಖರ್ಚಿಗೆ ಅಥವಾ ಕಡಿಮೆ ಕೂಲಿಗೆ ಸಿಗ್ತಾರೆ ಅಂತವ್ರನ್ನ ಉತ್ತರ ಭಾರತ, ಮುಖ್ಯವಾಗಿ ಉತ್ತರ ಭಾರತ, ಇನ್ನೂ ಇಲ್ಲ ಅಂತಂದ್ರೆ ಉತ್ತರ ಕರ್ನಾಟಕದ ರಾಯಚೂರು, ಬೀದರ್, ಬಳ್ಳಾರಿ ಆ ಕಡೆಗಳು ಕರೆಸ್ತಾರೆ. ಮತ್ತೆ ಈಗ ಈ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ ಉತ್ತರ ಭಾರತದ ಕಾರ್ಮಿಕರನ್ನೇ ದೊಡ್ಡ ದೊಡ್ಡ ಮಟ್ಟದ ಬಿಲ್ಡಿಂಗ್ಸ್, ಡೆವಲಪ್ಮೆಂಟ್, ಪ್ರೋಸೆಸ್, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕಾರ್ಮಿಕರನ್ನ ಕರ್ಕೊಂಡ್ ಬರೋದು. ಕಾರ್ಮಿಕರಿಗೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋದು ಈಗ ಪ್ರಶ್ನೆ ಮಾಡ್ತಕ್ಕಂಥ ವಿಷಯ ಆಗಿರುವಂತದ್ದು. ಇಲ್ಲಿ ಮುಂಜಾಗ್ರತೆ ವಹಿಸಿದ್ರೆ ಆ 2 ಜೀವ ಉಳಿತಾಯಿತು. ಮತ್ತಷ್ಟು 14ಕ್ಕೂ ಹೆಚ್ಚು ಜನ ಗಾಯಗೊಂಡಿರ್ತಕ್ಕಂಥ ಆ ಗಾಯಾಳುಗಳಿಗೆ ಗಾಯಗಳನ್ನು ಸಹ ತಪ್ಪಿಸಲಾಗಿತ್ತು. ಪ್ರತಾಪ್ ಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ ಅದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಿದೆ. ಯಾವುದೇ ರೀತಿಯ ಸ್ಥಳಗಳಲ್ಲಿ ಯಾವುದೇ ರೀತಿಯ ಕಾಮಗಾರಿ ನಡೀತಾ ಇದ್ರು ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ, ಸಂಬಂಧಪಟ್ಟ ಇಲಾಖೆಯವರು, ಅಧಿಕಾರಿಗಳು, ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಿದಾಗ ಮತ್ತು ಈ ತರ ಸಂದರ್ಭಗಳಲ್ಲಿ ಒಬ್ಬರಿಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆದಾಗ ಮತ್ತೆ ಈ ರೀತಿಯ ಘಟನೆಗಳು ಮರುಕಳಿಸಲ್ಲ ಅಂತ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗಾಗಿ. ಈಗ ಹೊಸಪೇಟೆ ಮೂಲದ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಹೇಳಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ನೋಡಿ, ಅದು ಘಟನೆ ನಡೆದಿರುವಂಥ ಸ್ಥಳ ಅದು ನೋಡಿ. ಅದು 2nd ಫ್ಲೋರ್, 2 ಅಂತಸ್ತಿನ ಒಂದು ಕಟ್ಟಡ ಕಾಮಗಾರಿ. ಅಲ್ಲಿ ಸೆಂಟ್ರಿಂಗ್, 2ನೇ ಮಹಡಿಯ ಸೆಂಟ್ರಿಂಗ್ಗೆ ಕಾಂಕ್ರೀಟ್ ಹಾಕ್ತಾ ಇದ್ರು. ಸೆಂಟ್ರಿಂಗ್ ಆಗಿತ್ತು, ಕಾಂಕ್ರೀಟ್ ಹಾಕುವಂಥ ಕೆಲಸ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ
ಏಕಾಏಕಿ ಕಟ್ಟಡ ಕುಸಿದಿದೆ.